ಹಾಯ್ ಫ್ರೆಂಡ್ಸ್, ಇವರು ನನ್ನ ಹಸ್ಬೆಂಡ್ ನಟರಾಜ್ ಅಂತ ಹೇಳಿ. ನಾವು ತುಂಬಾ ವರ್ಷದಿಂದ ಒಂದು ಕನ್ಸು ಇಟ್ಕೊಂಡಿದ್ವಿ. ಅದೇನಪ್ಪಾ ಅಂತ ಅಂದ್ರೆ ನಮ್ದೇ ಒಂದು ಓನ್ ಜಿಮ್ ಓಪನ್ ಮಾಡ್ಬೇಕು ಅಂತ ಹೇಳಿ. ಇವತ್ತು ಆ ಡ್ರೀಮು ನಿಜ ಆಗಿದೆ. ಸೊ ಬನ್ನಿ ನನ್ನ ಹಸ್ಬೆಂಡ್ ಹತ್ರನೇ ಮಾತಾಡ್ಸೋಣ. ಅವರು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅವ್ರೀಗ ಶೇರ್ ಮಾಡ್ಕೊಂತಾರೆ. ಹಾಯ್, ಹಾಯ್, ಹೇಗ್ ಅನ್ಸ್ತಿದೆ? ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀರಾ? ನೀವೇ ಕೊಟ್ಬಿಟ್ಟಿದ್ದೀರಾ. ನನ್ನ ಹೆಸರು ನಟರಾಜ್ ಅಂತ, ಹ್ಮ್, ಫಿಟ್ನೆಸ್ ಕೋಚ್ ನಟರಾಜ್ ಗೌಡ. ಓಕೆ ನಂದು ಎಕ್ಸ್ಪೀರಿಯನ್ಸ್ ಬಂದು ಫಿಟ್ನೆಸ್ ಫೀಲ್ಡ್ ಅಲ್ಲಿ 8 years ಎಕ್ಸ್ಪೀರಿಯನ್ಸ್. ಓಕೆ 8 to 9 years ಆಗಿ ಬಂತಪ್ಪ. ಇವಾಗ ಸ್ವಲ್ಪ ದಿವಸ ಹೋದ್ರೆ ಫೆಬ್ರವರಿ 12th ಗೆ ನಾನು ಬಂದು 9 years ಆಗುತ್ತೆ ಹ್ಮ್ ಫಿಟ್ನೆಸ್ ಫೀಲ್ಡ್ಗೆ. ಹ್ಮ್ 2.5 years ಕಿಕ್ ಬಾಕ್ಸಿಂಗ್, ಹ್ಮ್ ಇನ್ 8 years, ಇನ್ 6 years ಬಂದು ಫಿಟ್ನೆಸ್ 10% ಟ್ರೈನಿಂಗ್ ಜಿಮ್. ಓಕೆ. ಈ ಹಿಂದೆ ನೀವು ಏನೇನ್ ಅಚೀವ್ಮೆಂಟ್ಸ್ ಮಾಡಿದೀರಾ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಚೀವ್ಮೆಂಟ್ಸ್ ಅಂತ ಬಂದ್ರೆ ಕಿಕ್ ಬಾಕ್ಸಿಂಗ್ ಮಾಡಿದ್ದೀನಿ. ಕಿಕ್ ಬಾಕ್ಸಿಂಗ್ ಅಲ್ಲಿ ಸ್ಟೇಟ್ ಲೆವೆಲ್, ಓಕೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಕಾಂಪಿಟೇಷನ್, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ದೀನಿ. ಮಿಸ್ಟರ್ ಮಂಡ್ಯ, ಮಿಸ್ಟರ್ ಬೆಂಗಳೂರು, ಮಿಸ್ಟರ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಓಕೆ ಸರ್ಟಿಫಿಕೇಶನ್ ಮಾಡಿದ್ದೀನಿ, ಒಂದು 7-8 ಫಿಟ್ನೆಸ್ ಪರ್ಸನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಮಾಡಿದ್ದೀನಿ. ಹ್ಮ್ ಅದೆಲ್ಲ ನೀವು ನೋಡ್ಬೋದು, ಇಲ್ಲಿ ಸಿಗುತ್ತೆ. ಅದೆಲ್ಲ ನೀವು ನೋಡ್ಬೋದು ನೀವು. ಓಕೆ. ನಿಮ್ಗೆ ಈ ಜಿಮ್ ಫೀಲ್ಡ್ ಗೆ ಬರ್ಬೇಕು ಅಂತ ಯಾಕೆ ಅನ್ಸ್ತು? ಫೀಲ್ಡ್ ಬರ್ಬೇಕು ಅಂತ ಅನ್ಸಿದ್ದಿಲ್ಲ, ಬಂದ್ಮೇಲೆ ಇದ್ರಲ್ಲಿ ಇರ್ಬೇಕು ಅಂತ ಅನ್ಸಿದ್ದು. ಅಂದ್ರೆ ಇದು ಏನು ನಿಮ್ಮ ಪ್ಯಾಷನ್ ಆಗಿತ್ತಾ ಫಸ್ಟ್ ಇಂದಾನೆ? ಫ್ಯಾಷನ್ ಜಿಮ್ ವರ್ಕೌಟ್ ಅಂದ್ರೆ ಮೊದಲಿಂದನೂ ಒಂಥರ ಇಷ್ಟ. ಓಕೆ ಹಂಗೇನೆ ಒಂದು ಜಿಮ್ ಸೇರ್ಕೊಂಡು ಅಲ್ಲಿಂದ ಇವಾಗ ಒಂದು ಜಿಮ್ ಮಾಡೋ ತರ ಬಂದಿದೀವಿ. ಓಕೆ. ಈ ಹಿಂದೆ ಕೂಡ ನೀವು N7 ಫಿಟ್ನೆಸ್ ಅಂತ ಒಂದು ಜಿಮ್ ಓಪನ್ ಮಾಡಿದ್ರಿ. ಹೌದು. ಸೊ ಅದು ನೀವ್ ಅನ್ಕೊಂಡಂಗೆ ಸಕ್ಸಸ್ ಆಗ್ಲಿಲ್ಲ, ಸೊ ಕ್ಲೋಸ್ ಮಾಡಿದ್ರಿ ಇಲ್ಲ, ಅದು. ಆಕ್ಚುಲಿ ಅದು ಸಕ್ಸಸ್ ಆಗಿತ್ತು. ಓಕೆ. ಸೊ ಅದು ಕೋವಿಡ್ ಬಂದು ಕ್ಲೋಸ್ ಆಗೋಯ್ತು. ಅದಾದ್ಮೇಲೆ ಮತ್ತೆ ಇಲ್ಲಿ ಜಾಯ್ನ್ ಮಾಡಿ. ಅದಾದ್ಮೇಲೆ ನಾವು ಇಲ್ಲಿ ಇಸೋಲೆ ಹೋಟೆಲ್ ಒಂದು ಜಿಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ಪೋರ್ಟೋ ಫಿಟ್ನೆಸ್ ಅಂತ. ಓಕೆ. ಅಲ್ಲೇ ಒಂದು 4 years ಮಾಡಿದ್ವಿ. 4 years ಆದ್ಮೇಲೆ ಇವಾಗ ನಮ್ದೇ ಒಂದು ಓನ್ ಆಗಿ ಜಿಮ್ ಓಪನ್ ಮಾಡಿದಿರಾ? ಓಕೆ. ಇವಾಗ ಹೇಗೆ ಜಿಮ್ ಅನ್ಸ್ತಿದೆ? ಅಂತ ಅಲ್ಲ, ನಮ್ದು ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ಅಂತ ಹೇಳ್ತೀವಿ. ಅಂದ್ರೆ ಹ್ಮ್ ಪರ್ಸನಲ್ ಟ್ರೈನಿಂಗ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ನಮ್ದು ಫಿಟ್ನೆಸ್ ಹೆಸರು. ಅದರಿಂದ ಫಿಟ್ನೆಸ್ ಅಂತ ಹೆಸರಿಟ್ಟಿದೀವಿ ಅಷ್ಟೇ ಇವಾಗ. ಹ್ಮ್ ಮಿಕ್ಕಿದಲ್ಲಿ ನಾವು ಜನರಲ್ ಟ್ರೈನಿಂಗ್ ತರ ಮಾಡಕ್ ಆಗಲ್ಲ ಇದರಲ್ಲಿ. ಓಕೆ. ಈಗ ನೀವು ಹೇಳಿದ್ರಿ ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ನಿಮ್ದು ಅಂತ ಹೇಳಿ. ಸೊ ಈಗ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಈ ಜಿಮ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ಅಂದ್ರೆ ಏನು, ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು? ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋಗೂ ಜಿಮ್ಗೂ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಜಿಮ್ ಅಂತ ನಾರ್ಮಲ್ ನೀವು ಜಿಮ್ ನೋಡಿರ್ತೀರಾ, ಅವ್ರು ಬರ್ತಾರೆ, ವರ್ಕೌಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಅದ್ ಮಾಡ್ತಾರೆ, ಇಲ್ಲ ಅಂದ್ರೆ ಯಾರು ಟ್ರೈನರ್ ಇದ್ರದ್ದು ಹೇಳ್ತಾರೆ ಅದ್ ಮಾಡ್ತಾರೆ. ಸೊ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ಅಂದ್ರೆ ನಾವು ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದ ನಾವೇ ತಗೊಂಡೋಗ್ತೀವಿ ವರ್ಕೌಟ್ ನಮ್ಮ ಜೊತೆ. ಅವ್ರನ್ನ ಯಾವ ತರ ವರ್ಕೌಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಷ್ಟೊತ್ತು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ನಾವೇ ತಗೊಂಡು ಹೋಗ್ತೀವಿ. ಈಗ ಲೈಕ್ ಪರ್ಸನಲ್ ಟ್ರೈನಿಂಗ್, ಈಗ ಪರ್ಸನಲ್ ಟ್ರೈನಿಂಗ್ ಅಂತ ಅಂದ್ರೆ ನಿಮ್ಗೆ ಸೆಷನ್ ವೈಸ್ ಇರುತ್ತೆ, 12 ಸೆಷನ್ 15 ಸೆಷನ್ ತರ ಮಾಡ್ತಾರೆ. ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ಅಂದ್ರೆ ಕಂಟಿನ್ಯೂಸ್ ನಿಮ್ ಗೋಲ್ ಏನ್ ನೀವು ನಾವು ಅಚೀವ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಬೇಕು, ಇಟ್ಕೊಂಡ್ ಬಿಡ್ಬೇಕು, ಮಸಲ್ ಗೇನ್ ಮಾಡ್ಬೇಕು, ಇಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ಯಾವ ತರ ನಿಮ್ ಗೋಲ್ ಇರುತ್ತೆ ಅದ್ರ ಮೇಲೆ ವರ್ಕೌಟ್ ಪ್ರಿಪೇರ್ ಮಾಡ್ಕೊಂತೀವಿ. ಎವ್ರಿ ಡೇ ಸೆಷನ್ಸ್ ಇರುತ್ತೆ, ಎವ್ರಿ ಡೇ. ಆ ತರ ಸೆಷನ್ಸ್ ಮಾಡೋದ್ರಿಂದ ರಿಸಲ್ಟ್ ಬೇಗ ಬರುತ್ತೆ. ನಾವು 6 months ಅಲ್ಲಿ ನಾವು ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಮಾಡಿದ್ರೆ 3 to 4 months ಅಲ್ಲಿ ನಾವು ಆರಾಮಾಗಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಬಹುದು. ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ. ಓಕೆ. ಈಗ ಟ್ರಾನ್ಸ್ಫಾರ್ಮೇಶನ್ ಅಂದ್ರಲ್ಲ, ಇದು ಎಷ್ಟು ಮಂತ್ ಟ್ರಾನ್ಸ್ಫಾರ್ಮೇಶನ್ ತಗೋಬೇಕು ಕ್ಲೈಂಟ್ಸ್? ಮಿನಿಮಮ್ 3 months ಇಂದಾನೆ ಇರುತ್ತೆ. ಮಿನಿಮಮ್ 3 months ತಗೊಳ್ಳೇಬೇಕು. 3 months ಇಂದ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕಾಗಲ್ಲ. ಬಟ್ ಕೆಲವು ಏನ್ ಕಂಪನಿ ಅಂದ್ರೆ 3 months ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ನಾನು ವೆಯ್ಟ್ ಲಾಸ್ ಮಾಡ್ಬಿಡ್ತೀನಿ, ನಾನು 6 pack ಮಾಡ್ಬಿಡ್ತೀನಿ, ಇಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡ್ಬಿಡ್ತೀನಿ, ಅದೆಲ್ಲ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಲೈಫ್ ಸ್ಟೈಲ್ ಟ್ರಾನ್ಸ್ಫಾರ್ಮೇಶನ್ಸ್. ನೀವು ಎದ್ದೇಳೋದ್ರಿಂದ ಹಿಡಿದು ಮಲಗೋವರೆಗೂ ಕಂಪ್ಲೀಟ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋದೇ ಟ್ರಾನ್ಸ್ಫಾರ್ಮೇಶನ್ಸ್. ಓಕೆ. ಇದ್ರಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ? ಇದ್ರಲ್ಲಿ ಇನ್ಕ್ಲೂಡ್ ಅಂತ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಗೊತ್ತಾಗಲ್ಲ ಹೆಂಗೆ ಅಂತ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಅದಕ್ಕೆ ಅರ್ಥ ಆಗಲ್ಲ. ಇಲ್ಲಿ ವರ್ಕೌಟ್ ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ಬಟ್ ಟ್ರಾನ್ಸ್ಫಾರ್ಮೇಶನ್ ಏನ್ ಬೇಕೋ ಆ ವರ್ಕೌಟ್ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಓಕೆ. ಅಂದ್ರೆ ವರ್ಕೌಟ್ ಜೊತೆಗೆ ಡಯಟ್. ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು ಅಂತ ಅಂದ್ರೆ ಡಯಟ್ ಮಾಡ್ಲೇಬೇಕು, ಇನ್ಕ್ಲೂಡಿಂಗ್ ಡಯಟ್, ನ್ಯೂಟ್ರಿಷನಿಸ್ಟ್, ವರ್ಕೌಟ್ಸ್, ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್, ಫ್ಲೆಕ್ಸಿಬಿಲಿಟಿ, ಕ್ರಾಸ್ ಫಿಟ್, HIIT, ಅದೆಲ್ಲ ಹೇಳ್ತಾ ಹೋದ್ರೆ ಥೌಸಂಡ್ಸ್ ಆಫ್ ವೆರೈಟಿ ಇರುತ್ತೆ. ಬಟ್ ನಮ್ಗೆ ಯಾವ್ದು ಬೇಕು, ಯಾವ ಬಾಡಿ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಾವು ರೆಡಿ ಮಾಡ್ಕೊಂಡು ಮಾಡೋಕೆ ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಓಕೆ. ನೀವು ಇದೆಲ್ಲ ಫೀಚರ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀರಾ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಸೊ ಅದಲ್ಲದೆ ಈಗ ನೀವು ಕಿಕ್ ಬಾಕ್ಸಿಂಗ್ ಮಾಡಿದೀನಿ ಅಂತ ಹೇಳಿದ್ರಿ. ಸೊ ಅದನ್ನು ಏನಾದ್ರು ನೀವು ಅದನ್ನು ಇನ್ಕ್ಲೂಡ್ ಆಗುತ್ತೆ. ಸೆಷನ್ ವೈಸ್ ಅಲ್ಲಿ ಇದ್ದೇ ಇರುತ್ತೆ, ಎಲ್ಲಾನು ಇನ್ಕ್ಲೂಡ್ ಮಾಡೇನೆ. ನಮ್ಗೆ ಹೇಳಿದ್ನಲ್ಲ, ನಮ್ಗೆ ರಿಸಲ್ಟ್ ಏನ್ ಬೇಕು, ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ನಮ್ಗೆ ಏನ್ ವರ್ಕೌಟ್ ನಾವು ಮಾಡ್ಬೇಕು, ಅವ್ರು ಮೋಟಿವೇಟ್ ಮಾಡಿ ಅವ್ರು 90 days ಕಂಪ್ಲೀಟ್ ಜಿಮ್ ಬಂದು ಮಾಡೋ ತರ ಮೋಟಿವೇಟ್ ಮಾಡೋಕೆ ಏನೇ ವರ್ಕೌಟ್ ಬೇಕು ಎಲ್ಲಾನು ಮಾಡಿಸ್ತೀವಿ.
ಓಕೆ, ಈಗ ನೀವ್ ಹೇಳಿದ್ರಿ ನಮ್ದು ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಈಗ ಯಾರೋ ಒಬ್ರು ಬರ್ತಾರೆ, ಸರ್ ನಮ್ಗೆ ನಾರ್ಮಲ್ ಮೆಂಬರ್ಶಿಪ್ ಬೇಕು ಅಂತ ಹೇಳ್ತಾರೆ. ಈಗ ನೀವು ಅವ್ರಿಗೆ ಮೆಂಬರ್ಶಿಪ್ ಪ್ರೊವೈಡ್ ಮಾಡ್ತೀರಾ? ಕೊಡ್ತೀವಿ. ಆನ್ಯುವಲ್ ಮೆಂಬರ್ಶಿಪ್ ಇರುತ್ತೆ, ಓಕೆ. ವರ್ಷ ಮೆಂಬರ್ಶಿಪ್ ತಗೊಂಡು ಅವ್ರ ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಅವ್ರಿಗೂ ವರ್ಕೌಟ್ ಇರುತ್ತೆ, ಜನರಲ್ ವರ್ಕೌಟ್ ಇರುತ್ತೆ, ಜನರಲ್ ಟ್ರೈನರ್ಸ್ ಇರ್ತಾರೆ, ಅವ್ರವ್ರು ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಓಕೆ, ಅಂದ್ರೆ ನಿಮ್ದು ಮೇನ್ ಫೋಕಸ್ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಶನ್. Confirmation, yes. ಅದ್ರ ಜೊತೆಗೆ ನಾರ್ಮಲ್ ಮೆಂಬರ್ಶಿಪ್ ಕೂಡ ಕೇಳ್ಕೊಂಡ್ ಬಂದ್ರೆ ನೀವು ಅದನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀರಾ. Yes. ಓಕೆ, ನಿಮ್ದು ಈಗ ಏನಾದ್ರು ಆಫರ್ ನಡೀತಿದ್ಯಾ? ಆಫರ್ ಇದೆ 799 per annum. ಅಂದ್ರೆ ಇದು ಓಪನಿಂಗ್ ಆಫರಾ ಅಥವಾ Opening ಇದೇ offer only 2 months, ಜನವರಿ ಫೆಬ್ರವರಿ ಮಾತ್ರ ಇರುತ್ತೆ. ಓಕೆ. ಯುಟಿಲೈಸ್ ಮಾಡ್ಕೊಬಹುದು. ನಿಮ್ದು ಜಿಮ್ ನೇಮ್ ಅಂಡ್ ಲೊಕೇಶನ್ಸ್ ಎಲ್ಲ ಹೇಳ್ತೀರಾ? ನಮ್ ಜಿಮ್ ನೇಮ್ NG ಫಿಟ್ನೆಸ್ ಸ್ಟುಡಿಯೋ, ಓಕೆ. ಕುಮಾರಸ್ವಾಮಿ ಲೇಔಟ್ 15 ನಂಬರ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಹಾ. ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿದ್ರೆ ನಾವು ಲೊಕೇಶನ್ ಡೈರೆಕ್ಟ್ ಆಗಿ ಕಳ್ಸ್ಕೊಡ್ತೀವಿ. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಏನು? NG ಫಿಟ್ನೆಸ್ ಸ್ಟುಡಿಯೋ ಅಂತಾನೆ ಬರುತ್ತೆ. ಓಕೆ. ನೀವು ಆರಾಮ್ ನೋಡಿದ್ರೆ ಸಿಕ್ಬಿಡುತ್ತೆ ಇನ್ಸ್ಟಾಗ್ರಾಮ್. ಓಕೆ, ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಹೇಳ್ಬೇಕು ಅಂತಂದ್ರೆ, ನಾವು ಜಿಮ್ ಮಾಡಿದೀವಿ, ನಮ್ ಜಿಮ್ ಅಲ್ಲಿ ವರ್ಕೌಟ್ ಮಾಡಿ ಬನ್ನಿ, ನಮ್ದು ಪರ್ಸನಲ್ ಟ್ರೈನಿಂಗ್ ತಗೊಳ್ಳಿ, PT ತಗೊಳ್ಳಿ, ಇಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳೋದಕ್ಕಿಂತ ಎಲ್ಲಾದ್ರೂ ಇರಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ, ವರ್ಕೌಟ್ ಮಾಡಿ, ಫಿಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ. ಥ್ಯಾಂಕ್ ಯು ಸೊ ಮಚ್.